ಹಾಡು ಎಷ್ಟು ಚೆನ್ನಾಗಿದೆಯಲ್ಲ ಇದು ಕೇಳಕ್ಕೆ. ಕನ್ನಡಿಗರಿಗೆ ಜೈ ಜೈ ಭಾರತ ಜನನಿಯ ಸರ್ವಜಾತಿ ಜಯ ಹೇ ಕರ್ನಾಟಕ ಮಾತೆ. ಎಲ್ಲ ನಡಿಗೆಗಾರರಿಗೆ ನಮ್ಮ ಕಡೆಯಿಂದ ನಮಸ್ಕಾರಗಳು. ಈ 70ನೇ ಕನ್ನಡ ರಾಜ್ಯೋತ್ಸವ ನಮ್ಮ ಸ್ಯಾಂಕಿ ನಡಿಗೆಗಾರರಿಗೆ ಬೆಳಗಿನ ಶುಭೋದಯಗಳು ಮತ್ತು ನಮ್ಮ 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನೊಂದು ನಮ್ಮ ಕರ್ನಾಟಕ ಮಾತೆಗೆ ಅಂತ ಹೇಳ್ತೀನಿ, ನೀವೆಲ್ಲ ಜೈ ಅಂತ ಹೇಳಬೇಕು, 3 ಸಲ ಹೇಳಬೇಕು. ನಮ್ಮ ಕರ್ನಾಟಕ ಮಾತೆಗೆ ಜೈ, ನಮ್ಮ ಕರ್ನಾಟಕ ಮಾತೆಗೆ ಜೈ, ನಮ್ಮ ಕರ್ನಾಟಕ ಮಾತೆಗೆ ಜೈ. ಸೌಂಡ್ ಸಾಲ್ಬೇಕು. ನಮ್ಮ ಕರ್ನಾಟಕ ಮಾತೆಗೆ ಜೈ, ತಾಯಿ ಭುವನೇಶ್ವರಿಗೆ ಜೈ, ತಾಯಿ ಭುವನೇಶ್ವರಿಗೆ ಜೈ, ತಾಯಿ ಭುವನೇಶ್ವರಿಗೆ ಜೈ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪ್ರೀತಿಯ ಡಾಕ್ಟರ್ ಅಶ್ವಥ್ ಅವರಿಗೆ ನಮ್ಮ ಸ್ಯಾಂಕಿ ನಡಿಗರ ಪರವಾಗಿ ಅಭಿನಂದನೆಗಳು. ನಮ್ಮಗಳ ಪರವಾಗಿ ಬಂದು ಈ ಹೂಗುಚ್ಛವನ್ನು ದಯವಿಟ್ಟು ಸ್ವೀಕರಿಸಬೇಕು. ನಮ್ಮ ಸ್ಯಾಂಕಿ ನಡಿಗರ ಪರವಾಗಿ ಮತ್ತು ನಮ್ಮ ಪರವಾಗಿ ದಯವಿಟ್ಟು ಪುಷ್ಪಗುಚ್ಛವನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಇವರು ಸಹ ಅತಿಥಿಗಳಾಗಿ ಬಂದಿದ್ದಾರೆ. ಇವರಿಗೂ ಸಹ ನಮ್ಮ ಕಡೆಯಿಂದ ಪುಷ್ಪಗುಚ್ಛಗಳನ್ನು ಅರ್ಪಿಸ್ತಿದ್ದೇವೆ, ದಯವಿಟ್ಟು ತಗೊಳ್ಬೇಕು. ಗುಬ್ಬಿಗೂಡು ರಮೇಶ್ ಅವರು ಮುಂದಿನ ಕಾರ್ಯಕ್ರಮಗಳನ್ನು ಈಗ ನಾನು ಜೊತೆಗೆ ಸೇರ್ಕೊತೀನಿ, ಇನ್ನೂ ವಿಜೃಂಭಣೆಯಿಂದ ಮುಂದೆ ಮಾಡ್ಕೊಂಡು ಹೋಗ್ತೀವಿ ಸರ್. ಇದು ಕನ್ನಡ ಸಂಸ್ಕೃತಿ, ಇದು ಕನ್ನಡ ರಾಜ್ಯೋತ್ಸವ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳು. ನಮಸ್ಕಾರ. ಧನ್ಯವಾದಗಳು ಗುಬ್ಬಿಗೂಡು ರಮೇಶ್ ಅವರಿಗೆ. ಭಾಳ ಚೆನ್ನಾಗಿ ಕನ್ನಡದ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದಗಳು. ಈಗ ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ನಾನೆಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ಸ್ಯಾಂಕಿ ನೆರೆಗಾರರೇ, ಗೌರವಾನ್ವಿತ ನಾಗರಿಕ ಬಂಧುಗಳೇ, ಮೊದಲನೇದಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಏನು ಈ ದಿನ ಬಹಳ ವಿಶೇಷ. ಈ ರಾಜ್ಯೋತ್ಸವವನ್ನು ಇಡೀ ವಿಶ್ವದಲ್ಲಿ ಎಲ್ಲ ಕನ್ನಡಿಗರು ಬಹಳ ವಿಜೃಂಭಣೆಯಿಂದ, ಉತ್ಸಾಹದಿಂದ ಆಚರಣೆ ಆಗ್ತಿದೆ. ಇದಕ್ಕೆ ಭಾಳಷ್ಟು ಕಾರಣಗಳಿದೆ. ಎಲ್ಲ ಕಾರಣಗಳು ತಮಗೂ ಗೊತ್ತಿದೆ. ಭಾಳ ಮುಖ್ಯವಾಗಿ ರಾಜ್ಯದ ಏಕೀಕರಣ ಮತ್ತು ನಾಮಕರಣ. ಒಂದು ಕಾಲದಲ್ಲಿ ಏಕೀಕರಣ ಆಗುತ್ತೆ, ಇನ್ನೊಂದು ಕಾಲದಲ್ಲಿ ನಾಮಕರಣ ಆಗುತ್ತೆ. ಕಾಲದಲ್ಲೂ ಒತ್ತಡದ ಆಧಾರಿತವಾಗಿ ನಾಡಿನ ಜನತೆಯ ಭಾವನೆ ಗೌರವಿಸಿ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುವಂಥದ್ದಾಗುತ್ತೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡಲಿಕ್ಕೆ ಪ್ರತಿ ವರ್ಷವೂ ನಾವು ಸೇರುವಂಥದ್ದಾಗ್ತೀವಿ. ಈ ಸಂದರ್ಭದಲ್ಲಿ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಮುಖ್ಯ ಅತಿಥಿಗಳು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ತಿಳಿಸಿದ್ದಾರೆ. ಸ್ವತಃ ಅವರು ಸರ್ಕಾರದ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಿರುವಂಥವ್ರು PUC ಬೋರ್ಡಲ್ಲಿ, ಮತ್ತು ತಮ್ಮ ಉದ್ಯೋಗದ ಜೊತೆಯಲ್ಲೇ ನಾಡಿನ ಅಸ್ಮಿತೆ, ನಾಡಿನ ಸಂಸ್ಕೃತಿಯನ್ನು ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿರುವಂಥದ್ದು ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರು.
ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೆಲ್ಲ ನಡೆಗಾರರ ಸಂಘದ ಅಧ್ಯಕ್ಷರು ಸನ್ಮಾನ್ಯ ರಂಗನಾಥ್ ಅವರು ಮತ್ತು ನಮ್ಮ ಯೋಗ ಮಲ್ಲಪ್ಪನವರು ಅವರು ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ನನ್ನೊಂದಿಗಿದ್ದಾರೆ. ಇವತ್ತು ಮುಂಭಾಗದಲ್ಲೂ ಇದ್ದೀರ. ಆತ್ಮೀಯರೇ, ನಮ್ಮ ಕರ್ನಾಟಕ ಏನೊಂದು ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲೇ ಹೆಸರನ್ನು ಮಾಡಿದಂಥ ಒಂದು ರಾಜ್ಯ, ಒಂದು ಪ್ರದೇಶ. ಇಡೀ ದೇಶದಲ್ಲೇ ಇವತ್ತು ನಾವು ಏನೊಂದು ಪ್ರಗತಿಯನ್ನು ಏನು ಕಂಡಿದ್ದೀವಿ, ಸಮೃದ್ಧಿ, ಅಭಿವೃದ್ಧಿ, ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಹಲವಾರು ಆದಾಯ, ಪರ್ ಕ್ಯಾಪಿಟ ಇನ್ಕಮ್ ಇಡೀ ದೇಶದಲ್ಲಿ ಅತಿ ಹೆಚ್ಚಿರುವಂಥದ್ದು ಕರ್ನಾಟಕ ರಾಜ್ಯ. ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಪರ್ ಕ್ಯಾಪಿಟಲ್ ಇನ್ಕಮ್ ಇರುವಂಥದ್ದು ಸಮೃದ್ಧಿಯ ರಾಜ್ಯ ಇಡೀ ದೇಶದಲ್ಲಿ ಯಾವ್ದಾರ ಇದ್ದರೆ ಅದು ಕರ್ನಾಟಕ. ಆದರೆ ಸಮಸ್ಯೆಗಳು ಇಲ್ವೇನಪ್ಪ ಅಂತ ಕೇಳಿದ್ರೆ ಖಂಡಿತ ಇದೆ. ಸಮಸ್ಯೆಗಳು, ಸವಾಲು ಎಲ್ಲವೂ ಇದೆ. ಆ ಸಮಾನತೆ, ಎಲ್ಲರಿಗೂ ಸಮಾನ ಅವಕಾಶಗಳು ಇನ್ನು ಸದೃಢವಾಗಿ ನಾಡು ಕಟ್ಟಬೇಕಾಗಿದ್ರೆ ಇನ್ನು ಬಹಳ ದೂರ ಇದೆ. ನಾವು ತುಂಬ ಮುಂದೆ ಹೊರಟೋಗಿದ್ದೀವಿ. ಕೆಲವು ಜನಗಳು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮಲ್ಲಿ ಸಾಧಕರ ಒಂದು ಕೊಡುಗೆಯಿಂದಾಗಿ ಒಂದು ಹೆಚ್ಚಿನ ಸಾಧನೆಯನ್ನು ಕಾಣುವಂಥದ್ದಾಗಿದೆ. ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ನಾವು ಸಮಗ್ರವಾಗಿ ಇನ್ನೊಂದು ನಾಡು ಕಟ್ಟುವಂಥ ಕೆಲಸ, ಯಾಕೆಂದರೆ ಪುನರ್ ಸಂಕಲ್ಪ ಮಾಡುವಂಥದ್ದಾಗಬೇಕು. ಸಂಕಲ್ಪ ಪ್ರತಿಯೊಬ್ಬರು ಕನ್ನಡಿಗನು ಸಂಕಲ್ಪ ಮಾಡುವಂಥದ್ದಾಗಬೇಕಾಗುತ್ತೆ. ಏನೊಂದು ವಿವಿಧತೆಯಲ್ಲಿ ಏಕತೆ ತರುವಂಥದ್ದು. ವಿವಿಧ ಭಾಷಿಕರು ಬೇರೆ ದೇಶದಿಂದನೂ ಬರೋರಿದ್ದಾರೆ, ಬೇರೆ ರಾಜ್ಯದಿಂದನೂ ಬರೋರಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಯಾವಾಗಲೂ ಇಡೀ ದೇಶದಲ್ಲಿ ಎಲ್ಲರೂ ಒಂದು ರಾಜ್ಯ, ಒಂದು ಸ್ನೇಹಮಯವಾಗಿರುವಂಥ ರಾಜ್ಯ, ಎಲ್ಲರನ್ನೂ ಬರಮಾಡಿಕೊಂಡು ಹಾಲು ಜೇನು ಥರ ಬದುಕಿ ಬಾಳುವಂಥ ಒಂದು ಯಾವ್ದಾರ ಇಡೀ ಒಂದು ನಾಡಿದ್ರೆ ಇಡೀ ದೇಶದಲ್ಲಿ ಅದು ನಮ್ಮ ಕರ್ನಾಟಕ ಅಂತ ಇವತ್ತು ಘಂಟಾಘೋಷವಾಗಿ ಹೇಳ್ಬೋದು. ಆದರೆ ತುಂಬ ಸಲ ನಮ್ಮವರು ಬೇಜಾರು ಮಾಡ್ಕೋತಾರೆ. ಎಲ್ಲ ನಾವು ಕೈ ಬಿಸಿ ಕರಿತೀವಿ. ಆ ರೀತಿ ನಮ್ಮಲ್ಲೂ ಕೆಲವರಿಗೆ ಆ ರೀತಿ ಭಾಗವತೆ ಕರೆಯೋದ್ರಿಂದ ನಮಗೂ ತುಂಬ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನು ಒಂದು ಮಾತುಗಳನ್ನು ಕೇಳಿಬರುತ್ತದೆ. ಇದು ಸ್ಪರ್ಧೆ ಜಗತ್ತು. ಇವತ್ತು ನಾಡನ್ನು ಚೆನ್ನಾಗಿ ಕಟ್ಟಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಬೆಂಚ್ ಮಾರ್ಕಿಂಗ್ ಮಾಡಿಕೊಳ್ಳೇಬೇಕು. ನಾವು ಹೇಗೆ ವಿಶ್ವ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಹೊಂದಂಥ ರಾಷ್ಟ್ರಗಳನ್ನು ಹೇಗೆ ನಾವು ಗುರುತಿಸ್ಕೋತೀವಿ, ಆ ರಾಷ್ಟ್ರಕ್ಕಿಂತಲೂ ಉತ್ತಮವಾಗಿ, ಅಲ್ಲಿನ ನಾಗರಿಕರಿಗಿಂತ ಉತ್ತಮವಾಗಿ ನಮ್ಮ ನಾಡನ್ನು ಕಟ್ಟಬೇಕಾಗುತ್ತೆ. ಈ ನಾಡನ್ನು ಕಟ್ಟಲಿಕ್ಕೆ ನಮ್ಮಲ್ಲಿ ಆ ಪ್ರೇರೇಪಣೆ ಕೊಡುವಂಥದ್ದಾಗಬೇಕು, ಆ ರೀತಿ ವ್ಯವಸ್ಥೆಗಳನ್ನು ಕೊಡುವಂಥದ್ದಾಗಬೇಕು, ಉತ್ತೇಜನ ಕೊಡುವಂಥದ್ದಾಗಬೇಕು. ಆ ರೀತಿ ಪ್ರೇರೇಪಣೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ತುಂಬ್ಕೋಬೇಕು. ಇಲ್ಲದೆ ಕಾರಣಗಳು 108 ಕೊಡ್ತಾನೆ ಇರ್ತೀವಿ. ನನಗೆ ಈ ರೀತಿ ಅವಕಾಶ ಸಿಕ್ಕಿಲ್ಲ, ನನಗೆ ಒಳ್ಳೆ ಸ್ಕೂಲ್ ಸಿಕ್ಕಿಲ್ಲ, ಒಳ್ಳೆ ಗುರುಗಳು ಸಿಕ್ಕಿಲ್ಲ, ಒಳ್ಳೆ ಆರ್ಥಿಕ ವ್ಯವಸ್ಥೆ ಎಲ್ಲ ಬಡಸ್ತನ ಇದೆ, ಸವಾಲುಗಳಿದ್ದಾವೆ. ಈ ಎಲ್ಲ ಸವಾಲುಗಳಲ್ಲಿ ಇವತ್ತೆಲ್ಲ ಸಾಧಕರು ನಾವು ನೋಡಿದಾಗ ಎಲ್ಲ ಕಷ್ಟದಲ್ಲೇ ಮೇಲ್ ಬಂತಂಥವ್ರು. ಇವತ್ತಿಗೂ ಅಷ್ಟೇ, ಇವತ್ತಿಗೂ ಕಾಲಚಕ್ರಗಳು ಎಲ್ಲ ನಾವು ನೋಡಿದಾಗ ಎಲ್ಲ ಸಾಧನೆಯನ್ನು ಮಾಡ್ತಿರೋದು ಕೆಳಗಡೆಯಿಂದ ಮೇಲ್ಗಡೆ ಬರ್ತಿರೋದು. ಏನಾದ್ರು ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ಮತ್ತು ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತೊಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಾಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಮುಖ್ಯ ಕಾರಣ ಇಂಥ ಸಾಧಕರು ಮತ್ತು ಇಂಥ ಪ್ರೇರೇಪಣೆ ಹೊಂದಿರುವಂಥ ವ್ಯಕ್ತಿಗಳು. ಹಾಗಾಗಿ ಪಡಿಸ್ಕೊಂಡು ಸಮಾಜಮುಖಿಯಾಗಿ ಯಾರು ಇರ್ತಾರೋ ವ್ಯಕ್ತಿ ಅವನೇ ನಿಜವಾದ ಕನ್ನಡಿಗ, ಅವನೇ ನಿಜವಾದ ಕನ್ನಡಿಗ. ಇನ್ನೊಂದು ಸ್ವಾರ್ಥತೆಯಲ್ಲೇ ಬದುಕಿ ನಾನು ಸ್ವಾರ್ಥ, ನನಗೇನು ಬರೀ ನಾನು ಸಾಧನೆ ಮಾಡಬೇಕು, ನಾನು ಸಂಪಾದನೆ ಮಾಡಬೇಕು, ಇನ್ನು ಮಿಕ್ಕಿದವ್ರು ಏನಾರ ಆಗಲಿ ಅನ್ನೋಂಥ ಮನಸ್ಥಿತಿ ಇದ್ದರೆ ಸಮಾಜ ಬೆಳೀಲಿಕ್ಕೆ ಸಾಧ್ಯವಾಗಿಲ್ಲ, ಸದೃಢವಾಗಿ ಮುಂದೆ ಸಾಗ್ಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ತುಂಬ ಸಮಸ್ಯೆಗಳು ನಾವು ಎದುರಿಸ್ತಿರೋದು ಇದರಿಂದನೇ. ಏನು ಸಂಪಾದನೆ ಮಾಡಿದ ಹಣವನ್ನು ಒಳ್ಳೆ ರೀತಿ ಬಳಕೆ ಮಾಡಿದ್ರೆ ಒಳ್ಳೆಯದು. ಸಂಪಾದನೆ ಮಾಡಿದಂಥ ಸಂಪನ್ಮೂಲ ದುರ್ಬಳಕೆ ಆದಾಗ ಸಮಾಜಕ್ಕೆ ದೊಡ್ಡ ಪೆಟ್ಟು ಅಂದರೆ ಹೇಗೆ ಬೀಳುತ್ತೆ ಅಂದರೆ ನಾವು ಇಮ್ಯಾಜಿನ್ ಮಾಡಲಿಕ್ಕಲ್ಲ, ಯೋಚನೆ ಮಾಡಲಿಕ್ಕಲ್ಲ. ಆ ರೀತಿ ಹಣದ ದುರ್ಬಳಕೆ ಆದಾಗ ಬಹಳ ದೊಡ್ಡ ಕಷ್ಟ. ಹಾಗಾಗಿ ಇದನ್ನೆಲ್ಲ ನಾವು ದುರ್ಬಳಕೆ ಆಗಬಾರ್ದು, ಸದ್ಬಳಕೆ ಆಗಬೇಕು. ಏನು ನಮ್ಮ ಹಿರಿಯರು, ಏನು ನಮ್ಮ ಈ ನಾಡು ಯಾವ ರೀತಿ ಇರಬೇಕು ಅಂತ ಬಯಸಿದ್ರು, ನಾವು ಇವತ್ತು ಹೇಗೆ ಬಯಸ್ತಾ ಇದ್ದೀವೋ, ನಮ್ಮ ನಾಡಿನ ಸಂಸ್ಕೃತಿ, ನಮ್ಮತನ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಇವನ್ನೆಲ್ಲವನ್ನು ಕಾಪಾಡಿಕೊಂಡು ಭಾಳ ಉತ್ತಮವಾಗಿ ನ್ಯಾಯ ನೀತಿ ಧರ್ಮದ ಆಧಾರಿತವಾಗಿ ನಡೆಯುವಂಥದ್ದಾಗಬೇಕು, ಬದುಕುವಂಥದ್ದಾಗಬೇಕು. ಈ ದಾರಿನಲ್ಲೆಲ್ಲ ನಾವು ಬಾಳೋಣ.
ನಮ್ಮೆಲ್ಲರ ಅವ್ರು ತಪ್ಪು ಮಾಡ್ತಾರೆ ಅಂತ ನಾವು ತಪ್ಪು ಮಾಡ್ತಿರೋಕ್ಕಾಗಲ್ಲ. ಆ ಮನಸ್ಸಿನಿಂದ ಆಚೆ ಬರಬೇಕು. ಆ ಮನಸ್ಸಿಂದ ಯಾರು ಏನಾರು ಮಾಡಲಿ, ನಾನಂತೂ ಸರಿ ಇರ್ತೀನಿ, ನಾವು ಸರಿ ಇರಬೇಕು, ಏನೇ ತಪ್ಪು ಮಾಡಿದ್ರು ಅದನ್ನು ಸರಿ ಮಾಡ್ಕೊಳ್ತೀನಿ, ಮುಂದಿನ ದಿನದಲ್ಲಿ ಸರಿಯಾಗಿ ನಡೆಯುವಂಥ ದಾರಿಯಲ್ಲಿ ನಾನು ನಡೀತೀನಿ ಅಂತ ಮನಸ್ಸನ್ನು ನಾವು ಬೆಳೆಸ್ಕೊಂಡು ಹೋದಾಗ ನಿಜಕ್ಕೂ ಇನ್ನೂ ಕರ್ನಾಟಕ ಈ ವೇಗದಲ್ಲಿ ಏನು ನಾವು ಮುಂದೆ ಸಾಗ್ತಾ ಇದ್ದೀವೋ ಇದರಲ್ಲಿ ಒಂದು ಸ್ವಲ್ಪ ಏನು ತುಂಬ ನ್ಯಾಯ ನೀತಿ ಧರ್ಮ ಕಾನೂನನ್ನು ಗೌರವಿಸುವಂಥದ್ದು ಆಗಬೇಕು, ಕಾನೂನು ಪಾಲನೆ ಮಾಡೋಂಥದ್ದು ಆಗಬೇಕು. ಆಗ ನ್ಯಾಯಯುತವಾಗಿ ಬದುಕುವಂಥದ್ದಾದರೆ ತಾನಾಗ್ತಾನೆ ಕರ್ನಾಟಕ ಇನ್ನೂ ಇಡೀ ವಿಶ್ವದಲ್ಲೇ ನಂಬರ್ 1 ರಾಜ್ಯ ಆಗಲಿಕ್ಕೆ ಸಾಧ್ಯ ಇದೆ. ನಂಬರ್ 1 ರಾಜ್ಯ ಆಗಲಿಕ್ಕೆ ಕರ್ನಾಟಕ ಆ ಶಕ್ತಿ ಇದೆ ಅಂತಲೂ ನಿಮಗೆ ವಿಶ್ವಾಸವನ್ನು ಕೊಡುತ್ತಿದ್ದೇನೆ. ಇವತ್ತು ಈ ದಿಕ್ಕಲ್ಲಿ ನಮ್ಮ ಭಾಗದಲ್ಲಿ ಯಾವುದೇ, ಯಾಕೆಂದರೆ ಇವತ್ತು ಇಷ್ಟೇ ದೊಡ್ಡ ಸಾಧನೆಯನ್ನು ಏನೇ ವ್ಯಕ್ತಿತ್ವ ಬೆಳಿಬೇಕು ಅಂದರೆ ಅದಕ್ಕೆ ಮೂಲನೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ತಮಗೂ ಗೊತ್ತಿರೋದೆ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಅದು ಶಿಕ್ಷಣ. ಗುಣಮಟ್ಟದ ಶಿಕ್ಷಣ ಯಾವ ಕೊಡ್ತೀವೋ ಆಗ ಯಾರನ್ನೂ ತಡೀಲಿಕ್ಕಾಗಲ್ಲ, ಯಾರನ್ನೂ ತಡೀಲಿಕ್ಕಾಗಲ್ಲ. ಹಾಗಾಗಿ ಗುಣಮಟ್ಟದ ಶಿಕ್ಷಣನೇ ಮೂಲ ಒಂದು ಆಧಾರ ಸ್ತಂಭವಾಗಿದೆ. ಸೊ ಈ ದಿಕ್ಕಲ್ಲಿ ನಾವೆಲ್ಲರೂ ಏನು ಇರೋದ್ರಲ್ಲಿ ಚೆನ್ನಾಗಿರೋ ಶಾಲೆನೇ ನಮಗೆ ಗುಣಮಟ್ಟ ಶಿಕ್ಷಣ ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇರೋದ್ರಲ್ಲೇ ಚೆನ್ನಾಗಿರೋದೇ ಶಾಲೆ ಕಾಲೇಜ್ ಇದ್ದರೆ ಅದೇ ಗುಣಮಟ್ಟ ಅಂದ್ಕೊಂಡು ಇರೋದ್ರಲ್ಲಿ ಗುಣಮಟ್ಟಕ್ಕೆ ಸೇರ್ಕೊಂಡಿದ್ದೀವಪ್ಪ. ಗುಣಮಟ್ಟ ಅನ್ನೋಂಥದ್ದು ಪ್ರಸ್ತುತವಾಗಿರಬೇಕು ಶಿಕ್ಷಣ. ಯಾವ ರೀತಿ ನಮ್ಮ ಕಲಿಕೆಗಳಿದ್ದಾಗ, ಪರಿಪೂರ್ಣವಾದಂಥ ಶಿಕ್ಷಣ ಇದ್ದಾಗ ಮಾತ್ರ ನಾವೇನೋ ಮುಂದೆ ಸಾಗಲಿಕ್ಕಾಗುತ್ತೆ. ಅದು ಬರೀ ಶೈಕ್ಷಣಿಕವಾಗಲ್ಲ, ಎಲ್ಲ ವಿಚಾರದಲ್ಲೂ ಸಾಂಸ್ಕೃತಿಕವಾಗಿಯೂ, ದೈಹಿಕವಾಗಿಯೂ, ಸಾಮಾಜಿಕವಾಗಿಯೂ ಎಲ್ಲ ವಿಚಾರಗಳನ್ನು ಒಳಗೊಂಡಂತೆ ಶಿಕ್ಷಣವನ್ನು ಪಡ್ಕೊಂಡಾಗ ಮಾತ್ರ ತಂತ್ರಜ್ಞಾನ, ಕೌಶಲ್ಯತೆ ಈ ಎರಡೂ ಬಹಳ ಮುಖ್ಯವಾದಂಥ ಮಂತ್ರಗಳು. ಇದನ್ನೆಲ್ಲ ಒಂದು ಕಡೆ ಕೈ ಬಿಟ್ಬಿಟ್ಟಿದ್ದೀವಿ. ಇವತ್ತು ಹೇಳ್ತಾ ಇದ್ರು ರಾಯರು ಜಪಾನ್ ದೇಶ ಮುಂದೆ ಸಾಗ್ಲಿಕ್ಕೆ ಏನು ಕಾರಣ? ಕೌಶಲ್ಯತೆ. ಅಥವಾ ಜರ್ಮನಿ ಮುಂದೆ ಸಾಗ್ಲಿಕ್ಕೆ ಏನು ಕಾರಣ? ಕೌಶಲ್ಯತೆ. ಯುದ್ಧದಲ್ಲಿ ಎಲ್ಲ 2 ಬಾರಿ ಯುದ್ಧ ಮಾಡಿನೂ ಸಂಪೂರ್ಣವಾಗಿ ನಿರ್ನಾಮ ಆಗಿದ್ದಂಥ ಜರ್ಮನಿ ಹೆಂಗೆ ಎದ್ದು ಬಂತು? ಸೊ ಈ ರೀತಿ ಜಪಾನ್ ಅಂತ ದೇಶನೂ ಅಷ್ಟೇ ಸಂಪೂರ್ಣವಾಗಿ ನಿರ್ನಾಮ ಆಗಿತ್ತು, ಎದ್ದು ಬಂತು. ಸೊ ಎದ್ದು ಬರಲಿಕ್ಕೆ ಅಥವಾ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಮುಖ್ಯವಾಗಿ ನಾವು ಕೌಶಲ್ಯತೆ, ವ್ಯಕ್ತಿಯ ವಿಕಾಸ, ವ್ಯಕ್ತಿಯ ಬದುಕು. ಇವತ್ತು ತಾವೆಲ್ಲರೂ ಹೇಗೆ ಬೆಳಗಿನ ಎದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರತಿನಿತ್ಯ ಬಂದು ಇಲ್ಲಿ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳುವಂಥದ್ದು. ಆಗ ಸದೃಢವಾಗಿ, ದೈಹಿಕವಾಗಿಯೂ ಸದೃಢವಾಗಿರಬೇಕು, ಶೈಕ್ಷಣಿಕವಾಗಿ ಹೇಗಿರ್ತೀವೋ ಸದೃಢವಾದಂಥ ದೇಹನೂ ಬಹಳ ಮುಖ್ಯ. ಮಾನಸಿಕತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೂ ದೈಹಿಕವಾಗಿಯೂ ಚೆನ್ನಾಗಿರಬೇಕು. ಇವೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ನಾವೆಲ್ಲರೂ ಆ ತಿಳುವಳಿಕೆಯನ್ನು, ಮನವರಿಕೆ ಇರುವಂಥ ನಾಗರಿಕರಾಗಿದ್ದೀರಾ. ಇದೇ ರೀತಿ ಇಡೀ ನಮ್ಮ ಸಮಾಜದಲ್ಲಿ ಎಲ್ಲ ಕಡೆನೂ ಹರಡುವಂಥ ಪ್ರಯತ್ನಗಳನ್ನು ಮಾಡೋಣ. ಆ ಮೂಲಕ ಸದೃಢ ಕನ್ನಡಿಗ, ಸದೃಢ ಸಮಾಜವಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಮಗೆಲ್ಲರಿಗೂ ಗಮನಕ್ಕೆ ತಂದು, ಯಾಕೆಂದರೆ ನಿಮಗೇನು ನಾನು ಇನ್ನೂ ಹೆಚ್ಚೇನು ಹೇಳೋವಂಥದ್ದು ಏನಿಲ್ಲ. ಹಾಗಾಗಿ ಈ ದಿಕ್ಕಲ್ಲಿ ನಾವೆಲ್ಲರೂ ಒಂದಾಗಿ ನಿಮ್ಮ ಚುನಾಯಿತ ಪ್ರತಿನಿಧಿಗಳಾಗಿ ಇವನ್ನೆಲ್ಲವನ್ನು ಆದ್ಯತೆ ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಲೂ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ಸೊ ಏನು ಮಾಡಿದ್ರೆ ಒಳ್ಳೆಯದು, ಯಾವ ರೀತಿ ಅವಕಾಶಗಳನ್ನು ಒದಗಿಸ್ಬೇಕು, ನಮ್ಮ ಸಮಾಜಕ್ಕೆ ಶಕ್ತಿನ ಯಾವ ರೀತಿ ತುಂಬಬೇಕು ಅನ್ನೋಂಥ ಈ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದೀವಿ, ದಾರಿಯಲ್ಲಿ ಹೆಜ್ಜೆ ಆಗ್ತಿದ್ದೀವಿ. ಇನ್ನು ಬಯಸಿದ ಮಟ್ಟಕ್ಕೆ ಇನ್ನು ಬೆಂಚ್ ಮಾರ್ಕಿಂಗ್ ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ಭಾಳ ದೂರ ಇದ್ದೀವಿ, ಎಲ್ಲ ಮಾಡಿದ್ದೀವಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಆ ಪ್ರಯತ್ನವಂತೂ ಪ್ರಾಮಾಣಿಕವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನ ಎಲ್ಲರೂ ಸೇರಬೇಕು, ಹೆಜ್ಜೆಯನ್ನು ಇಡೋಣ. ನೀವು ಸಹ ಕೈ ಜೋಡಿಸ್ಬೇಕು, ಆಸಕ್ತಿ ತೋರಬೇಕು, ಕಾಳಜಿಯನ್ನು ವಹಿಸಬೇಕು. ಯಾಕೆಂದರೆ ನಮ್ಮ ಮನೆ ಮಟ್ಟಕ್ಕೆ ನಾವು ಸೀಮಿತರಾದರೆ ಏನೂ ಪ್ರಯೋಜನ ಆಗಲ್ಲ. ಸಮಾಜ ಚೆನ್ನಾಗಿದ್ದರೆ ಮಾತ್ರ ನಾವೆಲ್ಲ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಸಮಾಜ ಕಟ್ಟುವಂಥ, ನಿಮ್ಮ ಮನೆ ಕಟ್ಟೋ ಜೊತೆಯಲ್ಲಿ ಸಮಾಜವನ್ನು ಕಟ್ಟುವಂಥ ಪ್ರಯತ್ನಕ್ಕೆ ತಾವೆಲ್ಲರೂ ಸಹಕಾರವನ್ನು ಕೂಡಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರವನ್ನು ಕೇಳಿ ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾಕಾಲ ಇರಲಿ. ನಮ್ಮೆಲ್ಲರೂ ಹಿರಿಯರು ಕೃಷ್ಣದೇವರಾಯರಿಂದ ಹಿಡಿದು ಇನ್ನು ಬಹಳಷ್ಟು ದೊಡ್ಡ ಚಕ್ರವರ್ತಿಗಳೆಲ್ಲರೂ ತಾಯಿ ಭುವನೇಶ್ವರಿ ಆಶೀರ್ವಾದವನ್ನೇ ಪಡೆದು ಏನೇ ಕೆಲಸ ಮಾಡ್ತೀವಿ. ಆ ತಾಯಿ ಆಶೀರ್ವಾದ ಪಡೆದೇ ಏನೇ ಕೆಲಸಗಳು ಮುಂದೆ ಹೋಗ್ತೀವಿ, ಏನೇ ಒಳ್ಳೆ ಕೆಲಸಗಳು ಮಾಡಬೇಕು. ಸೊ ಆ ರೀತಿ ಆ ತಾಯಿ ಆಶೀರ್ವಾದ ಸದಾಕಾಲ ಇರಲಿ ಅಂತ ತಾಯಿಯಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರಿ ಸದೃಢ ಕರ್ನಾಟಕವನ್ನು ಕಟ್ಟೋಣ ಅಂತ ಹೇಳಿ ತಮಗೆ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತೀನಿ. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ. ನಮ್ಮ ರಮೇಶ್ ಅವರು ಹೇಳಿದರು ಅವ್ರಿಗೆ ಕೋಪ ಮಾಡ್ಕೊಳಕ್ಕೆ ಬರಲ್ಲ ಅಂತ.
ಅಸೆಂಬ್ಲಿಯಲ್ಲಿ ನೋಡ್ಬೇಕು ಅದನ್ನು ನೋಡ್ಬೇಕಿತ್ತು. ನಾನು ಪತ್ರಕರ್ತನಾಗಿ ಬಲ್ಲೆ ಅವ್ರು ಹೆಂಗೆ ಅಲ್ಲಿ ಏನು ರೂಪ ಇರ್ತದೆ ಅದು ನಮ್ಮ ಜೊತೆಗಿರಲ್ಲ. ಯಾರ ಜೊತೆಗಿರಬೇಕೋ ಅದು ಇರುತ್ತೆ. ಎಲ್ಲ ಗುಣಗಳಿದ್ರೇ ಮನುಷ್ಯ ಬೆಳೀಲಿಕ್ಕೆ ಸಾಧ್ಯ. ಎಲ್ಲಿಗೆ ಹೋಗ್ಬೇಕು, ಕೋಪ ಮಾಡ್ಕೊಳ್ಳೇಬೇಕು. ಧನ್ಯವಾದಗಳು. ಎಲ್ಲ ಕಮಿಟಿ ಸದಸ್ಯರು ದಯಮಾಡಿ ಭಾವಚಿತ್ರಕ್ಕೆ ಶಾಸಕರು ಅಕ್ಕಪಕ್ಕ ನಿಂತ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ಕಮಿಟಿ ಸದಸ್ಯರು